ರಾಜ್ಯ ರಾಜಕೀಯದಲ್ಲಿ ವಾಲ್ಮೀಕಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ದೊಡ್ಡ ಸದ್ದು ಮಾಡ್ತಿದೆ. ಮಾಜಿ ಸಚಿವ ನಾಗೇಂದ್ರಗೆ ಇಡಿ ಬಿಸಿ ಮುಟ್ಟಿಸಿದ ಬೆನ್ನಲ್ಲೇ ದದ್ದಲ್ಗೂ ನಡುಕ ಶುರುವಾಗಿದೆ. ಮಗನ ಹೆಸರಲ್ಲಿ ಭೂಮಿ ಖರೀದಿಸಿದ್ದೇ ಈಗ ಹಗರಣದ ಸುತ್ತ ಗಿರಕಿ ಹೊಡೆಯುವಂತೆ ಮಾಡಿದೆ. ಆ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ ದದ್ದಲ್, ಮಂತ್ರಿಗಳಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರ ನೇರ ಸಮ್ಮುಖದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿರೋ ವಾಲ್ಮೀಕಿ ಹಗರಣದ ಮೇಜರ್ ಬ್ರೇಕಿಂಗ್ ನ್ಯೂಸ್ ಒಂದನ್ನ ನ್ಯೂಸ್ 18 ಬಟಾ ಬಯಲು ಮಾಡಿದೆ. ನಾಗೇಂದ್ರಗೆ ಇಡಿ ಶಾಕ್ ಕೊಟ್ಟಿದ್ದಾಯ್ತು, ಎತ್ತಾಕೊಂಡು ಹೋಗಿ ವಿಚಾರಣೆ ಮಾಡಿದ್ದೂ ಆಯ್ತು. ಈಗ ದದ್ದಲ್ ಬುಡುವೆ ಅಲುಗಾಡುವ ಸುದ್ದಿ ಹೊರಬಿದ್ದಿದೆ. ವಾಲ್ಮೀಕಿ ದುಡ್ಡು ದದ್ದಲ್ ಖಜಾನೆ ಸೇರ್ತಾ ಅನ್ನೋ ಅನುಮಾನಕ್ಕೆ ಒಂದಿಷ್ಟು ದಾಖಲೆಗಳು ಪುಷ್ಟಿ ಕೊಡ್ತಿವೆ. ಇಲ್ಲಿ ಹಣ ಟ್ರಾನ್ಸ್ಫರ್, ಅಲ್ಲಿ ಭೂಮಿ ರಿಜಿಸ್ಟರ್, ಹೈವೇ ಪಕ್ಕದ ಜಾಗದಲ್ಲಿ ಭೂಮಿ ಖರೀದಿ. ವಾಲ್ಮೀಕಿ ಹಗರಣದಲ್ಲಿ ಬಸನಗೌಡ ದದ್ದಲ್ ಹೆಸರು ಕೇಳಿ ಬರ್ತಿರೋ ಹೊತ್ತಲ್ಲೇ ಭೂ ಖರೀದಿಯ ದಾಖಲೆಗಳು ಹೊರಬಿದ್ದಿವೆ. ಮಗ ತ್ರಿಶೂಲ್ ಕುಮಾರ್ ಹೆಸರಲ್ಲಿ ಹೈವೇ ಹಾದು ಹೋಗೋ ಜಾಗದಲ್ಲಿ ಭೂಮಿ ಖರೀದಿಸಿದ್ದಾರೆ. ಬಸನಗೌಡ ದದ್ದಲ್ ಸಿರಿವಾರ ತಾಲೂಕಿನ ಗಣದಿನ್ನಿ ಗ್ರಾಮದಲ್ಲಿ ಒಟ್ಟು 4.31 ಎಕರೆ ಭೂಮಿ ಖರೀದಿಸಿದ್ದಾರೆ. ಈ ಭೂಮಿಯನ್ನ ತಮ್ಮ ಸುಪುತ್ರ ತ್ರಿಶೂಲ್ ಕುಮಾರ್ ನಾಯಕ್ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸಿದ್ದಾರೆ. ಮೇ 22, 2024ರಂದು ಭೂಮಿ ಖರೀದಿ ನೋಂದಣಿಯಾಗಿದ್ದು, ಇದರ ಮಾರುಕಟ್ಟೆ ಮೌಲ್ಯ 16,72,000 ರೂಪಾಯಿ. ಆದರೆ ಪರಿಗಣಿಸಿದ ಮೌಲ್ಯ 23,88,000 ರೂಪಾಯಿ. ಬಸನಗೌಡ, ಸಿದ್ದಪ್ಪಗೌಡ ಹಾಗೂ ವೆಂಕಟರೆಡ್ಡಿ ಅನ್ನೋರು ಭೂಮಿ ಬರೆದುಕೊಟ್ಟಿದ್ದು, ದದ್ದಲ್ ಪುತ್ರ ಈ ಜಮೀನನ್ನ ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ದಾರೆ. ದದ್ದಲ್ ಭೂಮಿಗೆ ಹೋಯ್ತಾ ವಾಲ್ಮೀಕಿ ದುಡ್ಡು. ದದ್ದಲ್ ತಮ್ಮ ಮಗನ ಹೆಸರಲ್ಲಿ ಭೂಮಿ ಖರೀದಿ ಮಾಡಿದ್ದಕ್ಕೂ ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣಕ್ಕೂ ಒಂದಕ್ಕೊಂದು ತಳುಕು ಹಾಕಿಕೊಳ್ಳುತ್ತಿದೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಚಂದ್ರಶೇಖರನ್ ಮೇ 26, 2024ರಂದು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇವರ ಸಾವಿನ ನಂತರವೇ ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು ಬೆಳಕಿಗೆ ಬಂದಿದ್ದು. ಈ ಕಡೆ ಇಂಥದ್ದೊಂದು ಸ್ಫೋಟಕ ಸುದ್ದಿ ಹೊರಬಿದ್ರೆ, ಅತ್ತ ಮೇ 22, 2024ರಂದು ಬಸನಗೌಡ ದದ್ದಲ್ ತಮ್ಮ ಮಗನ ಹೆಸರಲ್ಲಿ ಭೂಮಿ ಖರೀದಿ ಮಾಡಿದ್ರು. ಕೇವಲ 4 ದಿನದ ಅಂತರದಲ್ಲಿ ಇದೆಲ್ಲ ನಡೆದಿದ್ದು. ಹೀಗಾಗಿ ವಾಲ್ಮೀಕಿ ನಿಗಮದ ಹಣವೇ ದದ್ದಲ್ ಭೂಮಿ ಖರೀದಿಗೆ ಹೋಯ್ತಾ ಅನ್ನೋ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ದದ್ದಲ್ ಭೂಮಿ ಖರೀದಿ ವಿಷಯವಾಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿ ಆರೋಪಗಳ ಸುರಿಮಳೆಗೈದಿದ್ದಾರೆ. ದದ್ದಲ್ ಹಾಗೂ ನಾಗೇಂದ್ರ ಸಮ್ಮುಖದಲ್ಲೇ ಹಗರಣ ನಡೆದಿದೆ ಅಂತ ಆರೋಪ ಮಾಡಿದ್ದಾರೆ. ಆ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ ದದ್ದಲ್ ಮತ್ತು ಮಂತ್ರಿಗಳಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರ ನೇರ ಸಮ್ಮುಖದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನು ನಾನು ಆರೋಪ ಮಾಡಿದೆ. ಆರೋಪ ಮಾಡಿದ ತಕ್ಷಣ ನಿಗಮದ ಅಧ್ಯಕ್ಷರು ಇದಕ್ಕೆ ನನಗೆ ಸಂಬಂಧನೇ ಇಲ್ಲ ಅನ್ನೋ ಮಟ್ಟಿಗೆ ಹಾರಿಕೆ ಉತ್ತರ ಕೊಟ್ಟರು. ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಆಗಿರ್ತಕ್ಕಂಥ ಎಲ್ಲ ಅಪರಾಧಿಗಳು ಇವತ್ತು ಸಿಕ್ಬಿದ್ದಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಮುಖ್ಯಮಂತ್ರಿಯಿಂದ ಹಿಡ್ಕೊಂಡು ಉಪಮುಖ್ಯಮಂತ್ರಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಒಟ್ನಲ್ಲಿ ವಾಲ್ಮೀಕಿ ಹಗರಣದಲ್ಲಿ ದಿನಕ್ಕೊಂದು ಸ್ಫೋಟಕ ವಿಷಯಗಳು ಹೊರಬೀಳುತ್ತಿದ್ದು, ಇನ್ಯಾರ್ಯಾರಿಗೆ ಗಂಡಾಂತರ ಕಾದಿದೆಯೋ ಏನೋ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18, ರಾಯಚೂರು. ಸಿಎಂ ಸಿದ್ದು ವಿರುದ್ಧ ಸಮರ ಸಾರಿರೋ ಕಮಲ ನಾಯಕರು ಮೂಡಾ ಹಗರಣವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಇವತ್ತು ಕಮಲ ಪಡೆ ಕಹಳೆ ಮೊಳಗಿಸಿದೆ. ಭ್ರಷ್ಟ ಕಾಂಗ್ರೆಸ್ ತೊಲಗಲಿ, ಮೈಸೂರು ಮೂಡಾ ಉಳಿಯಲಿ ಅಂತ ರಣರಣ ರಾಜಕೀಯ ಶುರು ಮಾಡಿದ್ದಾರೆ. ಮೂಡಾ ಹಗರಣ ವಿರುದ್ಧ ಬಿಜೆಪಿ ರಣಕಹಳೆ. ದೋಸ್ತಿ ರಣವ್ಯೂಹ, ಕೈ ನಾಯಕರ ಪ್ರತ್ಯಾಸ್ತ್ರ. ರಾಜ್ಯದಲ್ಲೀಗ ಬರೀ ಹಗರಣಗಳದ್ದೇ ಸುದ್ದಿ. ವಾಲ್ಮೀಕಿ ಹಗರಣದ ಬೇಟೆಗಿಳಿದಿರೋ ಇಡಿ ಅಧಿಕಾರಿಗಳು ನಿನ್ನೆ ಇಡೀ ದಿನ ಹಲ್ಚಲ್ ಎಬ್ಬಿಸಿದ್ರು. ಇದರ ಬೆನ್ನಲ್ಲೇ ಇವತ್ತು ಕಮಲ ನಾಯಕರು ಮೂಡಾ ಮಹಾಯುದ್ಧದ ಕಹಳೆ ಮೊಳಗಿಸಿದ್ದಾರೆ. ಮೂಡಾ ಹಗರಣ ಖಂಡಿಸಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜಿನ ಬಳಿ ಕೇಸರಿ ಸೈನ್ಯವೇ ಸಜ್ಜಾಗಿ ನಿಂತಿತ್ತು.
ವಿಜಯೇಂದ್ರ ಬರ್ತಿದ್ದಂತೆ ಪ್ರತಿಭಟನೆಯ ಕಹಳೆಯೂದೋಕೆ ಸಕಲ ಸನ್ನದ್ಧರಾಗಿದ್ರು. ಆದರೆ ವಿಜಯೇಂದ್ರರನ್ನ ಬೆಂಗಳೂರಿನಲ್ಲೇ ಪೊಲೀಸರು ವಶಕ್ಕೆ ಪಡೆಯುತ್ತಿದ್ದಂತೆ ಕಮಲನಾಯಕರ ಆಕ್ರೋಶದ ಕಟ್ಟೆಯೇ ಒಡೆಯಿತು. ಭ್ರಷ್ಟ ಕಾಂಗ್ರೆಸ್ ತೊಲಗಲಿ, ಮೈಸೂರು ಮೂಡ ಉಳಿಯಲಿ ಅಂತ ಘೋಷಣೆ ಕೂಗಿದ್ರು. ಪ್ರತಿಭಟನೆಯ ಕಿಚ್ಚು ಮೂಡ ಕಡೆ ತಿರುಗುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು. ಈ ವೇಳೆ ದೊಡ್ಡ ಹೈಡ್ರಾಮಾವೇ ನಡೆಯಿತು. ಪೊಲೀಸರ ಕಣ್ತಪ್ಪಿಸಿ ತರಕಾರಿ ಆಟೋದಲ್ಲಿ ಬಂದ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಿಗಿನಿಗಿ ಕೆಂಡ ಕಾರಿದ್ರು. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ವಾಗ್ದಾಳಿ ನಡೆಸಿದ್ರು. ಈ ಮಧ್ಯೆ ವಿಜಯೇಂದ್ರ ಕೂಡ ಸಿಬಿಐ ತನಿಖೆಗೆ ವಹಿಸುವಂತೆ ಆಕ್ರೋಶ ಹೊರಹಾಕಿದ್ರು. ನಮ್ಮ ಉದ್ದೇಶ ಸಾರ್ವಜನಿಕರಿಗೆ ಆಗ್ತಾ ಇರೋ ಅನ್ಯಾಯ, ಕೋಟ್ಯಾಂತರ ರೂಪಾಯಿ ಒಂದು ಅವ್ಯವಹಾರ ಏನಿದೆ ಇದು ಬಯಲಿಗೆ ಬರಬೇಕು. ಇದರ ಮುಖಾಂತರ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಇವತ್ತು ದೊಡ್ಡ ಹಗರಣ ನಡೆದಿದೆ. ಇವತ್ತು ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ಉತ್ತರವನ್ನು ಕೊಡಬೇಕಾಗ್ತದೆ. ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು, ರಾಜೀನಾಮೆ ಕೊಡೋಕೆ ಮುಂಚೆ ಸಿಬಿಐ ತನಿಖೆಗೆ ಕೊಡಿ ಅದನ್ನ. ಬಿಜೆಪಿ ನಾಯಕರ ಹೋರಾಟ ಇಷ್ಟಕ್ಕೆ ಸೀಮಿತ ಆಗಿರಲಿಲ್ಲ. ಚಾಮರಾಜನಗರ, ದಾವಣಗೆರೆ, ಕಲಬುರಗಿ, ಮಂಡ್ಯ, ಚಿಕ್ಕೋಡಿ, ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಹೋರಾಟಕ್ಕೆ ಹೋರಾಟವೇ ಅಸ್ತ್ರ, ಕೈ ಕದನ. ಬಿಜೆಪಿ ನಾಯಕರು ಮೂಡ ಹಗರಣದ ವಿರುದ್ಧ ಪ್ರತಿಭಟನೆಗಿಳಿಯುತ್ತಿದ್ದಂತೆ ಕಾಂಗ್ರೆಸ್ ಕೂಡ ಪ್ರತಿಭಟನೆ ನಡೆಸಿದೆ. ಬಿಜೆಪಿ ನಾಯಕರು ಇಲ್ಲಸಲ್ಲದ ರಾಜಕೀಯ ಮಾಡುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಅಷ್ಟೇ, ಏನಿದೆ ಅದರಲ್ಲಿ ಯಾವ ವಿಚಾರ ಏನಿಲ್ಲ. ಅವ್ರು ರಾಜಕಾರಣ ಮಾಡಬೇಕು. ಅಸೆಂಬ್ಲಿ ಬರ್ತಾ ಇದೆ, ಅದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಎಲ್ಲ ಅವ್ರು ಮಾಡಿದಂಥ ಎಲ್ಲ ಏನು ದರಿದ್ರ ಮಾಡಬೇಕು ಎಲ್ಲ ಕಂಪ್ಲೀಟ್ ಅವ್ರು ಮಾಡಿದ್ದಾರೆ. ಅವ್ರು ಮಾಡಿರೋದನ್ನ ಅವರೇ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ನಾವು ಅಸೆಂಬ್ಲಿಯಲ್ಲಿ ಅದಕ್ಕೇನು ಉತ್ತರ ಕೊಡಬೇಕು ಕೊಡ್ತೀವಿ. ಅವರಿಗೆ ಟಾಸ್ಕ್ ಕೊಟ್ಟಿದ್ರು ಪ್ರಧಾನಮಂತ್ರಿಯವರು. 2023ರಲ್ಲಿ ಇವ್ರು ಕರೆದ ಕಡೆ ಎಲ್ಲ ಬಂದಿದ್ರು. 90ಕ್ಕೆ ಬರಲಿಲ್ಲ, 60ಕ್ಕೆ ಬಂದ್ಬಿಟ್ರು. ಅವರಿಗೆ ಈಗ ಆತಂಕದಿಂದ, ನಿರಾಸೆಯಿಂದ ಒದ್ದಾಡ್ತಾ ಇದ್ದಾರೆ. ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಲು ಸಾಲು ಹಗರಣಗಳು ಸುತ್ತಕೊಳ್ತಿದ್ದು ಮೂಡ ಮಹಾಯುದ್ಧ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ಅದು 350 ಮನೆಗಳಿರುವ ಕುಗ್ರಾಮ. ಕಳೆದೆರಡು ತಿಂಗಳಿಂದ ಇಡೀ ಊರಿಗೆ ಹೆಮ್ಮಾರಿ ಗ್ರಹಣ ಒಕ್ಕರಿಸಿದೆ. ಪ್ರತಿ ಮನೆಯಲ್ಲೂ ಒಬ್ಬೊಬ್ಬರು ಆಸ್ಪತ್ರೆ ಸೇರ್ತಿದ್ದಾರೆ. ಡೆಂಗಿ ಅಲ್ಲ, ಚಿಕೋನ್ ಗುನ್ಯಾನೂ ಅಲ್ಲ, ವಿಚಿತ್ರ ಕಾಯಿಲೆಗೆ ಇಡೀ ಊರೇ ತಲ್ಲಣಿಸಿ ಹೋಗಿದೆ. ಒಂದ್ ಕಡೆ ಡೆಂಗಿ ಅಬ್ಬರ, ಇನ್ನೊಂದ್ ಕಡೆ ಚಿಕುನ್ ಗುನಿಯಾ ಆತಂಕ. ಇವೆರಡರ ಮಧ್ಯೆ ಮತ್ತೊಂದು ಮಹಾಮಾರಿ ಒಕ್ಕರಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯ ದೇವಗೊಂಡನಹಳ್ಳಿಯಲ್ಲಿ ವಿಚಿತ್ರ ಕಾಯಿಲೆಯೊಂದು ಇಡೀ ಊರಿನವರನ್ನೇ ಆವರಿಸಿದೆ. ಮನೆಯಿಂದ ಜನ ಆಚೆ ಬರ್ತಾ ಇಲ್ಲ, ನೋವನ್ನು ತಾಳೋಕಾಗ್ತಾ ಇಲ್ಲ. ವಿಚಿತ್ರ ಕಾಯಿಲೆಗೆ ಊರಿಗೂರೇ ಕಂಗಾಲಾಗಿ ಹೋಗಿದೆ. ಮಂಡಿ ನೋವು, ಮೈ ಉರಿ, ವಿಚಿತ್ರ ಹೆಮ್ಮಾರಿ ನಡುಕ. ಆಸ್ಪತ್ರೆಗೆ ಅಲೆದು ಅಲೆದು ಸುಸ್ತು, ಎದುರಾಗಿದೆ ಆಪತ್ತು. 2 ತಿಂಗಳ ಹಿಂದೆ ಗ್ರಾಮದ ಕೆಲವರಲ್ಲಿ ಜ್ವರ, ಮೈಕೈ ನೋವು, ಮಂಡಿ ನೋವು, ಮೈ ತುರಿಕೆ ಜೊತೆಗೆ ಉರಿಯೂ ಶುರುವಾಗಿತ್ತು. ಅಲ್ಲಿಂದ ಒಬ್ಬರಿಂದ ಒಬ್ಬರಿಗೆ ಶುರುವಾದ ವಿಚಿತ್ರ ಕಾಯಿಲೆ ಇಡೀ ಊರನ್ನೇ ಆವರಿಸಿದೆ. ದೇವಗೊಂಡನಹಳ್ಳಿಯಲ್ಲಿ ಮನೆಗೊಬ್ಬರಂತೆ ಆಸ್ಪತ್ರೆಗೆ ಸೇರ್ತಾ ಇದ್ದಾರೆ. ಆಸ್ಪತ್ರೆಗೆ ಅಲ್ದು ಸುಸ್ತಾದ್ರೆ ವಿನಃ ವಿಚಿತ್ರ ಕಾಯಿಲೆ ಯಾವುದು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಡೆಂಗಿನೂ ಅಲ್ಲ, ಚಿಕನ್ ಗುನಿಯಾವೂ ಅಲ್ವಂತೆ. ಆದ್ರೂ ಕೂಡ 1500 ಜನರಿರೋ ಊರಲ್ಲಿ 800ಕ್ಕೂ ಹೆಚ್ಚು ಮಂದಿ ನರಳಾಡ್ತಾ ಇದ್ದಾರೆ. 1,000 ಜನ ಇದ್ದಾರೆ ಸರ್. ಹೆಚ್ಚು ಕಮ್ಮಿ 1000 ಜನಕ್ಕೆ ಬಂದಿದೆ ಸರ್. 500 ಜನಕ್ಕೆ ಬಂದಿಲ್ಲ. ಮಕ್ಕಳು ಇವರಿಗೆಲ್ಲ ಬಂದಿಲ್ಲ. ಎಲ್ಲ ಕುಣ್ಕೊಂಡು ನಡೀತಾರೆ. ಕೀಲು ನೋವು, ಕಾಲು ನೋವು, ಬರೀ ನೋವುಗಳು ಅಷ್ಟೇ. ಏಡ್ಸು ಡೆಂಗಿ ಜ್ವರನ ಅದು ಏನು ಅಂತ ಗೊತ್ತಿಲ್ಲ. ಒಟ್ಟಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಅವತ್ತಿನ ಮಟ್ಟಿಗೆ ಹುಷಾರಾಗುತ್ತೆ. ಮಾನಸ ಮತ್ತೆ ಅದೇ ಕಾಲು ನೋವು ಬರುತ್ತೆ. ಆಸ್ಪತ್ರೆಗೆ ಹೋಗಿ ಬಂದ್ಮೇಲೆ 1-2 ದಿನ ಆರಾಮಾಗಿರ್ತಾರೆ. ಯಾವಾಗ ಮೆಡಿಸಿನ್ ಪವರ್ ಕಡಿಮೆ ಆಗುತ್ತೋ ಮತ್ತದೇ ಬಾಧೆ ಶುರುವಾಗುತ್ತೆ. ಯಾವಾಗ ಊರಿಗೆ ಊರೇ ಆಸ್ಪತ್ರೆ ಕಡೆ ಮುಖ ಮಾಡ್ತೋ ಆರೋಗ್ಯಾಧಿಕಾರಿಗಳು ಓಡೋಡಿ ಬಂದಿದ್ದಾರೆ. ಊರಿನ ಗಲ್ಲಿಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪರಿಷತ್ ಸದಸ್ಯ ಸಿಟಿ ರವಿ ಕೂಡ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ. SSLC ರ್ಯಾಂಕ್ನಲ್ಲಿ ಫಸ್ಟ್ ಪ್ಲೇಸು, PUC ರ್ಯಾಂಕ್ನಲ್ಲಿ ಫಸ್ಟ್ ಪ್ಲೇಸು,
ಆ ಕಾರಣಕ್ಕೆ ಹೆಸರಾಗಿಲ್ಲ. ಹೆಸರಾಗಿರೋದೇನು ಅಂದರೆ ಡೆಂಗ್ಯೂನಲ್ಲಿ ನಾವು ರಾಜ್ಯದಲ್ಲಿ 2ನೇ ಸ್ಥಾನ ಅನ್ನೋದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ. ಇಡೀ ಜಿಲ್ಲಾಡಳಿತ ಇದನ್ನು ಹೆಲ್ತ್ ಎಮರ್ಜೆನ್ಸಿ ಅಂತೇಳಿ ಪರಿಭಾವಿಸಿ ಈ ಆರೋಗ್ಯದ ರಕ್ಷಣೆಗೆ, ಜನರ ರಕ್ಷಣೆಗೆ ಮುಂದಾಗಬೇಕು ಅಂತ ನಾನು ಆಗ್ರಹಿಸ್ತೀನಿ. ಒಟ್ಟಲ್ಲಿ ಇಡೀ ಊರಲ್ಲೇ ಭಯದ ಆತಂಕ ಆವರಿಸಿದ್ದು, ಆದಷ್ಟು ಬೇಗ ಆರೋಗ್ಯ ಅಧಿಕಾರಿಗಳು ಇದಕ್ಕೊಂದು ಪರಿಹಾರ ಕಲ್ಪಿಸಬೇಕಾಗಿದೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರವೇ ಸೇರಿತ್ತು. ಆಷಾಢ ಮಾಸದ ಮೊದಲ ಶುಕ್ರವಾರ ತಾಯಿ ದರ್ಶನ ಪಡೆದು ಭಕ್ತರು ಪುನೀತರಾಗಿದ್ದಾರೆ. ಬೆಳಿಗ್ಗೆ 3 ಗಂಟೆಗೆ ಶುರುವಾದ ದರ್ಶನ ಸೂರ್ಯ ಮುಳುಗೋ ಹೊತ್ತಲ್ಲೂ ನಿಂತಿರಲಿಲ್ಲ. ಇಂದು ಆಷಾಢ ಮಾಸದ ಮೊದಲ ಶುಕ್ರವಾರ. ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯನ್ನ ಆರಾಧಿಸೋ ಸುದಿನ. ಈ ಶುಭ ಶುಕ್ರವಾರದಂದು ಚಾಮುಂಡಿಯ ದರ್ಶನ ಮಾಡಿದ್ರೆ ಸಕಲ ಸಂಪತ್ತು, ಅಷ್ಟೈಶ್ವರ್ಯ ಕರುಣಿಸ್ತಾಳೆ ಅನ್ನೋದು ಭಕ್ತರ ನಂಬಿಕೆ. ಹೀಗಾಗಿಯೇ ಬೆಟ್ಟದ ಮೇಲಿರೋ ಚಾಮುಂಡಿಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಮುಂಜಾನೆ 3 ಗಂಟೆಯಿಂದ ಶುರುವಾದ ಪೂಜಾ ಕೈಂಕರ್ಯದ ಮಂಗಳವಾದ್ಯ ಸೂರ್ಯಾಸ್ತದ ವೇಳೆಯಲ್ಲೂ ಮೊಳಗುತ್ತಿದ್ದವು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಎತ್ತ ನೋಡಿದ್ರೂ ಭಕ್ತ ಸಾಗರವೇ ಕಾಣಿಸ್ತಾ ಇತ್ತು. ಬೆಟ್ಟ ಏರಿ ಬಂದವರಿಗೆ ಬೆಟ್ಟದ ತಾಯಿ ಒಲಿತಾಳೆ ಅನ್ನೋದು ಭಕ್ತರ ನಂಬಿಕೆ. ಹೀಗಾಗಿ ಮೆಟ್ಟಿಲುಗಳಿಗೆ ಅರಿಶಿನ ಕುಂಕುಮ ಹಚ್ಚುತ್ತಾ ಭಕ್ತಿಯಲ್ಲಿ ಪರವಶವಾಗಿದ್ರು. ಗರ್ಭಗುಡಿಯಲ್ಲಿ ಸ್ವರ್ಣಾಲಂಕಾರವಾಗಿ ನೆಲೆ ನಿಂತ ತಾಯಿಯನ್ನ ಕಣ್ತುಂಬಿಕೊಂಡವರಿಗೆಲ್ಲ ಪುನೀತರಾದ ಭಾವ. ತುಂಬಾ ಒಳ್ಳೇದಾಗ್ತಾ ಇದೆ ನಮಗೆ. ವರ್ಷದಿಂದ ವರ್ಷಕ್ಕೆ ತುಂಬಾ ಒಳ್ಳೇದು, ತಾಯಿ ಅನುಕೂಲ ಮಾಡ್ತಿದ್ದಾರೆ. ಹಂಗಾಗಿ ನಾವು ಫ್ಯಾಮಿಲಿ ಸಮೇತನೂ ಎಲ್ಲ ಬರ್ತಿದ್ವಿ. ಅಲ್ಲ 17 ವರ್ಷ ಆಯ್ತು. ತುಂಬಾ ಒಳ್ಳೇದು ಅನ್ಸುತ್ತೆ. ಮೊದಲಿನ ಶುಕ್ರವಾರ ಆಗಲಿ, ಇಲ್ಲಾಂದ್ರೆ ಒಟ್ಟಿ ಆಷಾಢ ಮಾಸದಲ್ಲಿ ಯಾವ ಶುಕ್ರವಾರ ಆದ್ರೂ ಬಂದು ಹೋಗ್ತೀವಿ. ಹಾಗಾಗಿ ಈ ವರ್ಷ ಮೊದಲಿನ ಶುಕ್ರವಾರ ಬರೋಣ ಅಂತ ಬಂದಿದ್ದೀವಿ. ಬೆಟ್ಟದ ಮೇಲಂತೂ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ತಾಯಿಯ ದರ್ಶನಕ್ಕೆ ಬಂದ ಭಕ್ತರಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಜಿಲ್ಲಾಡಳಿತ ಸಕಲ ವ್ಯವಸ್ಥೆ ಕಲ್ಪಿಸಿತ್ತು. ಎಲ್ಲಾ ಶುಕ್ರವಾರಗಳಿಗಿಂತ ಈ ಶುಕ್ರವಾರ ತುಂಬಾನೇ ಶ್ರೇಷ್ಠ. ಹೀಗಾಗಿಯೇ ಲಕ್ಷಾಂತರ ಭಕ್ತರು ಅಮ್ಮನವರ ಆಶೀರ್ವಾದ ಪಡೆದಿತ್ತು. ಎಂದಿನಂತೆ ಬೆಳಗ್ಗೆ 3:30ರಿಂದ ಮಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥ ಇನ್ನು ವಿಶೇಷವಾಗಿರ್ತಕ್ಕಂಥದ್ದು. ಆಷಾಢ ಮಾಸದಲ್ಲಿ 4 ಶುಕ್ರವಾರ ಕೂಡ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಮಾಡೋದು ಈ ದೇವಸ್ಥಾನದ ಪದ್ಧತಿ ಆಗಿರ್ತಕ್ಕಂಥ. ಅಂದ್ರೆ ಅವ್ರ ಅನಿಸಿಕೆ ಹಂಗೆ ಪ್ರಾರ್ಥನೆ ಮಾಡ್ಕೊಳಕ್ ಬರ್ತಾರೆ. ಕೆಲವರು ಅವ್ರ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತ ಹೇಳಿ ಬರ್ತಕ್ಕಂಥದ್ದಿದೆ. ಪೂರ್ತಿಯಾಗಿ ಮಾಸ ಪೂಜೆ ಮಾಡಬೇಕು ಅಂತ ಹೇಳ್ತಾನೆ. ಮಾಡೋಕ್ಕಾಗದೇ ಇದ್ದವರು ಶುಕ್ರವಾರ ಬಂದು ಅವ್ರ ಇಷ್ಟಾರ್ಥ ಸಿದ್ಧಿ ಆಗಲಿ ಪೂಜೆ ಮಾಡ್ತಕ್ಕಂಥ ಪದ್ಧತಿ ನಾವು ನೋಡಿರ್ತಕ್ಕಂಥದ್ದು. ಅಂದ್ರೆ ಬರೋಕ್ಕಾಗದೇ ಇದ್ದವರು ಮನೇಲೆ ಫೋಟೋ ಇಟ್ಟು ಪೂಜೆ ಮಾಡಿ, ಅನುಕೂಲ ಆದಾಗ ಬಂದು ದೇವರ ದರ್ಶನ ಮಾಡಿ, ಹರಕೆ ಕಟ್ಕೊಳ್ಳಿ, ಹರಕೆನೆಲ್ಲ ತೀರಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಾಕಿ ಸರ್ಪಗಾವಲಿನ ಮಧ್ಯೆ ಆಷಾಢ ಮಾಸದ ಮೊದಲ ಶುಕ್ರವಾರ ಪೂಜೆ ವಿಜೃಂಭಣೆಯಿಂದ ನೆರವೇರಿದೆ. ಬೆಟ್ಟಕ್ಕೆ ಬಂದಿದ್ದ ಭಕ್ತರು ಕೂಡ ಪುನೀತರಾಗಿದ್ದಾರೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18, ಮೈಸೂರು. ಉಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ. ಚಿಕ್ಕಮಗಳೂರಿನಲ್ಲಿ ಮಿತಿ ಮೀರಿದ ಪ್ರವಾಸಿಗರ ಅಟ್ಟಹಾಸ. ರಸ್ತೆ ಬದಿ ವಾಹನ ನಿಲ್ಲಿಸಿ ಯುವಕರ ಮೋಜು ಮಸ್ತಿ. ಪುಂಡರಿಗೆ ಖಾಕಿ ಲಾಠಿ ರುಚಿ. ದಾಖಲಾಯಿತು ದೂರು. ಚಿತ್ತೂರಿನಲ್ಲಿ ನಕಲಿ ವೈದ್ಯ ಅಬ್ದುಲ್ ಲಾಡಾ ಖಾನ್ನಿಂದ ಭ್ರೂಣ ಹತ್ಯೆ ಪ್ರಕರಣ. ಮಗು ಮಾರಾಟ ಪ್ರಕರಣದಲ್ಲಿ ಲಾಕ್ ಆಗಿದ್ದ ಅಬ್ದುಲ್ ಜಾಮೀನಿನ ಮೇಲೆ ಹೊರ ಬರ್ತಿದ್ದಂತೆ ಅದ್ದೂರಿ ಸ್ವಾಗತ. ಮಂಡ್ಯದಲ್ಲಿ ಮತ್ತೆ ಭುಗಿಲೆದ್ದ ರೈತರ ಆಕ್ರೋಶ. ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಅನ್ನದಾತರ ಪ್ರತಿಭಟನೆ. ಕರ್ನಾಟಕಕ್ಕೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳುವಂತೆ ಆಗ್ರಹ. ಹುಬ್ಬಳ್ಳಿಯಲ್ಲಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಗಾಂಜಾ ಮಾರ್ತಿದ್ದ 10 ಮಂದಿಯನ್ನ ಬಂಧಿಸಿದ ಪೊಲೀಸರು. ಬಂಧಿತರಿಂದ 2 ಕೆಜಿ ಮಾದಕ ವಸ್ತು ವಶ. ಬಾಗಲಕೋಟೆಯಲ್ಲಿ ಸ್ಪಾ ಹೆಸರಲ್ಲಿ ವೇಶ್ಯಾವಾಟಿಕೆ ದಂಧೆ ಆರೋಪ. ಮುಧೋಳ ನಗರದಲ್ಲಿ 4 ಲಾಡ್ಜ್ಗಳ ಮೇಲೆ ದಾಳಿ. 9 ಜನರ ವಿರುದ್ಧ ಎಫ್ಐಆರ್. 11 ಮಂದಿ ಯುವತಿಯರ ರಕ್ಷಣೆ. ಸಾಲ ತೀರಿಸಲಾಗದೆ ಮಗಳನ್ನೇ ಮಾರಿದ್ದ ಚಿಕ್ಕಮ್ಮ. ತಾಯಿಯ ಸಮಯ ಪ್ರಜ್ಞೆಯಿಂದ 11 ವರ್ಷದ ಬಾಲಕಿ ಬಚಾವ್. ಆರೋಪಿ ಪರಾರಿ. ತುಮಕೂರು ನಗರದ ದಿಬ್ಬೂರು ಗ್ರಾಮದಲ್ಲಿ ಘಟನೆ. ಧಾರವಾಡದಲ್ಲಿ ಹೆಮ್ಮಾರಿ ಡೆಂಘಿ ಪ್ರಕರಣ ಹೆಚ್ಚಳ. ಆಸ್ಪತ್ರೆಗಳಿಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್. ಸೋಂಕು ತಡೆಗೆ ಕ್ರಮ ಜರುಗಿಸುವಂತೆ ಸೂಚನೆ. ಹೊಸಪೇಟೆ ನಗರದ ರಾಣಿಪೇಟೆಯಲ್ಲಿ ಕರಡಿ ಪ್ರತ್ಯಕ್ಷ.
ಜಾಂಬವಂತನ ನೋಡಿ ಬೆಚ್ಚಿಬಿದ್ದ ಬಡಾವಣೆ ಜನ 3 ಗಂಟೆಗಳ ಕಾರ್ಯಾಚರಣೆ ನಡೆಸಿ ಕೊನೆಗೂ ಕರಡಿ ಸೆರೆ. ಬಳ್ಳಾರಿಯ ದೇಶನೂರು ಗ್ರಾಮದ ಕಾಲುವೆಯಲ್ಲಿ ಮೊಸಳೆ ಪ್ರತ್ಯಕ್ಷ. ಮೊಸಳೆ ನೋಡಿ ಕಂಗಾಲಾಗಿದ್ರು ಊರಿನ ಜನ. ಕೊನೆಗೂ ಅರಣ್ಯಾಧಿಕಾರಿಗಳಿಂದ ಮೊಸಳೆ ಸೆರೆ. ಮೂತ್ರ ವಿಸರ್ಜನೆ ವೇಳೆ ವಿದ್ಯುತ್ ತಂತಿ ತಗುಲಿ ದುರಂತ. ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲೇ ಪ್ರಾಣ ಬಿಟ್ಟ ಯುವಕ. ಶಿವಮೊಗ್ಗ ಜಿಲ್ಲೆಯ ಹಳೂರು ಗ್ರಾಮದಲ್ಲಿ ಘಟನೆ. ಇವಿಷ್ಟು ಇವತ್ತಿನ ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.